ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಅಂತ ಹೇಳ್ಬೋದು, ಅದನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು ಅಲ್ಲ, ಹಾಗಂತ ಗ್ರ್ಯಾಂಡ್ ಡಿಸೈನ್ ಅಲ್ಲ. ಇದು ಮೀಡಿಯಮ್ ಸಾರಿ ಟೈಪ್ ಸಾರಿಗಳಿಗೆಲ್ಲ ಉಪಯೋಗಿಸ್ಕೋಬೋದು. ಸ್ಲ್ಯಾಂಟಿಂಗ್ ಪೆಟಲ್ ಮಾಡುವಂತಹ ಸಾರಿ ಕುಚ್ಚು ಸುಲಭವಾಗಿ ಮಾಡ್ಬೋದು, ಬೇಗ, ಹೆಚ್ಚು ಟೈಮ್ ತಗೊಳ್ಳಲ್ಲ ಇದನ್ನು ಮಾಡೋಕ್ಕೆ. ಯಾಕಂದರೆ ಒಂದೇ ಸ್ಟೆಪ್ಪು. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ಕು 0.95 mm ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ. ಮತ್ತು ಈ ಥರದ ಒಂದು ಫ್ಲವರ್ ಬೀಡ್ ತಗೊಂಡಿದ್ದೀನಿ. ಮತ್ತು ಸ್ಮಾಲ್ ಬೀಡ್ಸು, ಮೆಟಲ್ ಬೀಡ್ಸ್ ಯಾವಾಗಲೂ ಹಾಗೆ ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು ದಾರ ಲಾಕ್ ಮಾಡಿ ಬಟ್ಟೆಗೆ. ಸುಲಭವಾಗಿ ಆಗುತ್ತೆ, ಬೇಗ ಆಗುತ್ತೆ, ಹೆಚ್ಚು ಸ್ಟೆಪ್ಗಳಿಲ್ಲ, ಒಂದೇ ಸ್ಟೆಪ್, ಅಂದರೆ ಬೇಸ್ ಅಲ್ಲದೆ ಒಂದು ಸ್ಟೆಪ್ ಇರೋದು. ಫಸ್ಟು ದಾರ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಹಾಕಿ 2 ಸಾರಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸೆಕ್ಯೂರಾಗಿ ನಿಂತ್ಕೊಳ್ಳುತ್ತೆ ಚೆನ್ನಾಗಿ. 2 ಸಾರಿ ಮಾಡಿದರೆ ಒಂದೇ ಕಡೆ 2 ಸಾರಿ ಸಿಂಗಲ್ ಕ್ರೋಶೆ ಮಾಡೋದು, ಆವಾಗ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಇದಕ್ಕೆ ಆಮೇಲೆ 4 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು 4 ಚೈನ್ ಮಾಡಿಬಿಟ್ಟು ಬಟ್ಟೆಗೆ ಅಳತೆ ನೋಡಿಕೊಂಡು ಅದನ್ನು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, ಅದು ಟೈಟ್ ಆಯಿತು. ಟೈಟ್ ಆದರೆ ಸುಕ್ಕು ಬರುತ್ತೆ, ಸ್ವಲ್ಪ ಒಳಗೆ ಈ ಥರ ಸೇರಿಸ್ಕೋಬೇಕು, ಇಲ್ಲಾಂದರೆ ಅದು ಸುಕ್ಕಾಗುತ್ತೆ. ಕರೆಕ್ಟಾಗಿ ನೋಡ್ಕೋಬೇಕು. ಮತ್ತು 4 ಚೈನು ನೋಡಿ, 4 ಚೈನ್ ಮಾಡಿಬಿಟ್ಟು ಅಳತೆ ನೋಡ್ಕೊಂಡು ಸ್ವಲ್ಪ ಒಳಗಡೆ, ಆವಾಗ ಸರಿಯಾಗುತ್ತೆ. ಕರೆಕ್ಟ್ ಟೈಟಾಗಿ ಮಾಡಿದರೆ ಅದು ಸುಕ್ಕು ಬರುತ್ತೆ. ಈ ಥರ 2 ಸಾರಿ 4 ಚೈನ್ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಫ್ಲವರ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ಯಾವುದಾದ್ರೂ ಬೀಡ್ಸ್ ತೊಗೋಬೋದು ನೀವು, ಬೇರೆ ಶೇಪಿಂದಾದರೂ ತೊಗೋಬೋದು. ಯಾವುದಾದ್ರು ಬೀಡ್ಸ್ ಹಾಕೋದೇನೂ ಮಾಡ್ಬೋದು, ಬೇಕು ಅಂದರೆ ಬೀಡ್ಸ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ಸಿಂಪಲ್ ಡಿಸೈನ್ ಇದು, ಬಿಗಿನರ್ಸು ಮಾಡ್ಕೋಬೋದು. ಬೀಡ್ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಮತ್ತೆ ಲಾಕ್ ಮಾಡ್ಕೊಳ್ಳಿ, ಅದನ್ನು ಅಳತೆ ನೋಡಿಕೊಂಡು. ಮತ್ತು 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿ ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ ಮತ್ತೆ 4 ಚೈನು, ಮತ್ತು ಬಟ್ಟೆಗೆ 3 ಸಾರಿ 4 ಚೈನ್ ಮಾಡ್ಕೊಂಡಿದ್ದೀನಿ. 3 ಬ್ಲಾಕು. ನೋಡಿ, ಈ ಥರ ಬೀಡ್ಸ್ ಆದಮೇಲೆ 3 ಸಾರಿ. ಈಗ ಇನ್ನು ಮತ್ತೆ ಬೀಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ 2 ಸಾರಿ 4 ಚೈನು, ಆಮೇಲೆ 3 ಸಾರಿ ಬೀಡ್ಸ್ ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಅಳತೆ ನೋಡ್ಕೊಂಡು ಸೇರಿಸ್ಕೋಬೇಕು ನೀವು. ಈ ಥರ ಮತ್ತು 4 ಚೈನ್. ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಇದೇ ಥರ 3 ಸಾರಿ 4 ಚೈನ್ ಮಾಡಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ 2 ಸಾರಿ ಮಾತ್ರ, ಆಮೇಲೆ ಮಧ್ಯದಲ್ಲೆಲ್ಲ 3 ಸಾರಿ ಬೀಡ್ಸು, 3 ಸಾರಿ ಬೀಡ್ಸು, 3 ಸಾರಿ ಮಾಡಿಬಿಟ್ಟು ಲಾಸ್ಟಲ್ಲಿ ಮತ್ತೆ 2 ಸಾರಿ 4 ಚೈನ್. ನೋಡಿ, ನಾನು ಇಲ್ಲಿ ಮಾಡಿದ್ದೀನಿ ಸ್ಯಾಂಪಲ್ಗೋಸ್ಕರ 2 ಆರ್ಚ್ ಮಾಡಿದ್ದೀನಿ, 2-3 ಆರ್ಚು. ಈಗ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು 4 ಚೈನ್ ಮಾಡಿ, ಆ ಚೈನ್ ಎಲ್ಲಿ ಮೊದಲಿನ ರೋದಲ್ಲಿ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಟರ್ನ್ ಮಾಡಿದ್ದೀನಿ ವರ್ಕು. ಮತ್ತು 4 ಚೈನು, ಅದನ್ನು ಬೀಡ್ ಪಕ್ಕದ ಲಾಕ್ ಇದೆಯಲ್ವ ಅಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ ಬೀಡ್ ಸುತ್ತಲೂ ಎಷ್ಟು ಚೈನ್ ಬರುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಇದೀಗ 6 ಚೈನ್ ಮಾಡಿದ್ದೀನಿ, ಇದು ದೊಡ್ಡ ಬೀಡಾಗಿರೋದ್ರಿಂದ, ಉದ್ದ ಬೀಡಾಗಿರೋದ್ರಿಂದ. ಈ ಥರ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಚೈನ್ಗಳ ಮೇಲೆಲ್ಲ ಚೈನು 3-4 ಚೈನು, ಅದು ಎಲ್ಲಿ ಲಾಕ್ ಆಗುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ ಮೊದಲಿನ ರೋದಲ್ಲಿ ಎಲ್ಲಿ ಲಾಕ್ ಆಗಿದೆ ಆ ಲಾಕಿನ ಒಳಗಡೆ ಲಾಕ್ ಮಾಡ್ಕೋಬೇಕು. ಈ ಥರ ಬೀಡ್ ಸುತ್ತಲೂ ಚೈನು ಈ ಥರ ಬರಬೇಕು. ನೋಡ್ಕೊಂಡು ಮಾಡಬೇಕು. ನಿಮ್ಮ ಬೀಡ್ ಎಷ್ಟು ದೊಡ್ಡ ಇದೆಯೋ ಅಷ್ಟು ಚೈನ್ ಬರುತ್ತೆ. ದೊಡ್ಡ ಬೀಡಿದ್ರೆ ಜಾಸ್ತಿ ಚೈನ್ ಬರುತ್ತೆ, ಸಣ್ಣ ಬೀಡಿದ್ರೆ ಕಡಿಮೆ ಚೈನ್ ಬರುತ್ತೆ. ಈ ಥರ ಪ್ರತಿಯೊಂದು ಮಾಡಿಕೊಂಡು ಚೈನ್ನ ಮೇಲೆ ಚೈನ್ ಮಾಡಿಕೊಂಡು ಹೋಗಬೇಕು.
ನಾನಿಲ್ಲಿ 3 ಆರ್ಚ್ ಅಷ್ಟೇ ಸ್ಯಾಂಪಲ್ಗೆ ಮಾಡಿದ್ದೀನಿ. ನೀವು ಸೀರೆಯಲ್ಲಿ ಫುಲ್ಲು ಮಾಡ್ಕೊಂಡು ಹೋಗ್ಬೋದು. ಮಾಡಿ ಎಂಡಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 4 ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. 4 ಚೈನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ 4 ಚೈನ್ ಫಸ್ಟು 4 ಚೈನು ಸೆಕೆಂಡ್ ರೌಂಡಲ್ಲಿ ಲಾಕ್ ಮಾಡಿದ್ದೀರಲ್ವ, ಆ ಲಾಕಿನ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕಿನ ಒಳಗಡೆನೇ ಲಾಕ್ ಮಾಡ್ಕೋಬೇಕು. ಮತ್ತು ಈಗ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಅಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಆ 4 ಚೈನಲ್ಲಿ. ಅದಾದಮೇಲೆ ಆರ್ಚ್ ಪ್ರಾರಂಭ ಮಾಡಬೇಕು. ಅಂದರೆ ಬೀಡ್ಸ್ ಬ್ಯಾಕ್ ಸೈಡ್ ದಾರ ಇದೆಯಲ್ವ, ಅದರಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ದಾರ ಸುಂದ್ಕೊಂಡು ಕ್ರೋಶೆ ಹುಕ್ಕಿಗೆ ಈ ಬೀಡ್ ಬ್ಯಾಕ್ ಸೈಡ್ 6 ಚೈನ್ ಮಾಡಿದ್ದೀವಲ್ವ, ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಡಬಲ್ ಕ್ರೋಶೆ ಮಾಡಿ ಆದಮೇಲೆ 2 ಚೈನ್ ಮಾಡಿಕೊಂಡು ಇದಕ್ಕೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ, ಸ್ಮಾಲ್ ಬೀಡು. ಈ ಥರ ದಾರ ಉದ್ದ ಎಳ್ಕೊಳ್ಳಿ. ಉದ್ದ ಎಳ್ಕೊಂಡು ಬೀಡ್ ಕ್ರೋಶೆ ಹುಕ್ಕಲ್ಲಿ ತಗೊಂಡು ದಾರಕ್ಕೆ ಸೇರಿಸ್ಕೊಳ್ಳಿ. ಈ ಥರ ಕ್ರೋಶೆ ಹುಕ್ಕಲ್ಲಿ ಬೀಡ್ ತಗೊಳ್ಳಿ. ದಾರವನ್ನು ಕ್ರೋಶೆ ಹುಕ್ಕಲ್ಲಿ ಹಿಡ್ಕೊಂಡು ಮೆಲ್ಲಗೆ ಜಾರಿಸ್ಕೊಂಡ್ರೆ ಬೀಡ್ ಸೇರ್ಸೋಕ್ಕಾಗತ್ತೆ. ಆಮೇಲೆ ಆ ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಆ ಡಬಲ್ ಕ್ರೋಶೆನ ಬೇಸ್ ಮಾಡಿಕೊಂಡು ಅದರಲ್ಲಿ ಡಬಲ್ ಕ್ರೋಶೆ ಹಾಕ್ಕೋಬೇಕು. ನಾವು ಬೀಡ್ನ ಬ್ಯಾಕ್ ಸೈಡ್ ಚೈನಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, ಆ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಈ ಥರ ಮಾಡ್ಕೋಬೇಕು. ನೋಡಿ, ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ಈ ಡಬಲ್ ಕ್ರೋಶೆ ಹಿಂದ್ಗಡೆ ಗ್ಯಾಪ್ ಇರುತ್ತಲ್ವ, ಅಲ್ಲಿಂದ ದಾರ ತಗೊಂಬನ್ನಿ. ಸ್ವಲ್ಪ ತಿರುಗಿಸಿ ನೀವು ಇದು ಮಾಡಿ ಟರ್ನ್ ಮಾಡ್ಕೊಳ್ಳಿ ಡಿಸೈನನ್ನು, ಆವಾಗ ನಿಮಗೆ ಸಿಗತ್ತೆ. ದಾರ ಸುಂದ್ಕೊಂಡು ಆ ಡಬಲ್ ಕ್ರೋಶೆ ಬ್ಯಾಕ್ ಸೈಡಲ್ಲಿ ಗ್ಯಾಪ್ ಇದೆಯಲ್ವ, ಅಲ್ಲಿಂದ ಕ್ರೋಶೆ ಹುಕ್ ಹಾಕಿ ದಾರ ತಗೊಂಬನ್ನಿ. 3 ಲೂಪ್ ಆಗುತ್ತೆ ಕ್ರೋಶೆ ಹುಕ್ಕಲ್ಲಿ. ದಾರ ತಂದು 2 ಒಂದು ಮಾಡಿ, ಮತ್ತೆರಡು ಒಂದು ಮಾಡಿ, ಆ ಥರ. ಮತ್ತೆ ದಾರ ತಗೊಳ್ಳಿ. ಆ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀವು ಫಸ್ಟ್ ಹಾಕಿದ್ದೀರಲ್ವ ಆ ಡಬಲ್ ಕ್ರೋಶೆ, ಅದರಲ್ಲಿ ನಾನು ಬೀಡ್ ಆದಮೇಲೆ 5 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 5 ಡಬಲ್ ಕ್ರೋಶೆ ಈ ಥರ. ನೋಡಿ, ಈಗ ಮತ್ತೆ ನೀವು ಡಬಲ್ ಕ್ರೋಶೆ ಈ ಬೀಡ್ನ ಬ್ಯಾಕ್ ಸೈಡ್ನ ಚೈನಲ್ಲಿ ಮಾಡ್ಕೋಬೇಕು. ದಾರ ಸುಂದ್ಕೊಂಡು ಈ ಬೀಡ್ನ ಬ್ಯಾಕ್ ಸೈಡ್ ದಾರ ಇದೆಯಲ್ವ, 6 ಚೈನ್ ಮಾಡಿದ್ದು ನಾವು ಬೀಡ್ನ ಬ್ಯಾಕ್ ಸೈಡು, ಅದರಲ್ಲಿ ಡಬಲ್ ಕ್ರೋಶೆ ಒಂದು ಮಾಡ್ಕೊಳ್ಳೋದು ಫಸ್ಟು. ಆಮೇಲೆ 2 ಚೈನ್ ಮಾಡ್ಕೊಳ್ಳಿ. ಇದಾದಮೇಲೆ 2 ಚೈನು. ಆಮೇಲೆ ದಾರ ಈ ಥರ ಉದ್ದ ಎಳ್ಕೊಂಡು ಬೀಡ್ ತಗೊಂಡು ಕ್ರೋಶೆ ಹುಕ್ಕಲ್ಲಿ ಬೀಡ್ ಸೇರಿಸ್ಕೊಳ್ಳಿ. ಬೀಡ್ ಸೇರಿಸ್ಕೊಂಡ್ಮೇಲೆ ಮತ್ತೆ ದಾರ ತಗೊಂಡು ಆ ಡಬಲ್ ಕ್ರೋಶೆನ ಬೇಸ್ ಮಾಡ್ಕೊಂಡು, ನಾವು ಈಗ ಫಸ್ಟ್ ಹಾಕಿರೋ ಡಬಲ್ ಕ್ರೋಶೆನ ಬೇಸ್ ಮಾಡಿಕೊಂಡು ಅದರಲ್ಲಿ ಡಬಲ್ ಕ್ರೋಶೆ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಪೆಟಲ್ಗಳು ಸ್ಲ್ಯಾಂಟಿಂಗ್ ಪೆಟಲ್ ಬರುತ್ತೆ. ಆವಾಗ ಫ್ಲವರ್ನ ಪೆಟಲ್ಗಳು ಒಂದು ಓರೆ ಇದ್ದಂಗೆ ಇರುತ್ತೆ. ಈ ಥರ ಇದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಆ ಡಬಲ್ ಕ್ರೋಶೆನ ಬೇಸ್ ಮಾಡಿಕೊಂಡು ಡಬಲ್ ಕ್ರೋಶೆ ಈ ಥರ. ಮತ್ತು ದಾರ ತಗೊಳ್ಳಿ. ಡಬಲ್ ಕ್ರೋಶೆಯಲ್ಲಿ ಈ ಥರ ದಾರ ತಗೊಂಬಂದು 2 ಒಂದು ಮತ್ತು 2 ಒಂದು ಈ ಥರ 5 ಸರಿ ಮಾಡ್ತಾಯಿದ್ದೀನಿ. 5 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೀವು 4 ಬೇಕು ಅಂದರೆ 4 ಮಾಡ್ಕೋಬೋದು. ಕಡಿಮೆ ಅಂದರೆ ಕಡಿಮೆ ಸಾಕು ಅಂದರೆ ಕಡಿಮೆ ಮಾಡ್ಕೋಬೋದು. ಬೇಕು ಅಂದರೆ ಹೆಚ್ಚು ಮಾಡ್ಕೋಬೋದು. ಆ ಥರ ಈ ಥರ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಬೀಡ್ನ ಬ್ಯಾಕ್ ಸೈಡು ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು 2 ಚೈನ್ ಮಾಡ್ಕೊಳ್ಳಿ. ಮತ್ತು ಬೀಡ್ ಸೇರಿಸಿ ಸ್ಮಾಲ್ ಬೀಡು. ಮತ್ತು ಆ ಡಬಲ್ ಕ್ರೋಶೆ ಒಳಗಿಂದ ದಾರ ತಗೊಂಬಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 5 ಡಬಲ್ ಕ್ರೋಶೆ ಈ ಥರ
ದೊಡ್ಡ ಡಬಲ್ ಕ್ರೋಶೆ ಒಳಗಿಂದ ದಾರ ತಂದು ಮತ್ತೆ ಡಬಲ್ ಕ್ರೋಶೆ, ಈ ಥರ ಪೆಟಲ್ಸ್ಗಳು ಬರುತ್ತೆ. ಇನ್ನೊಂದು ಪೆಟಲ್ ಮಾಡ್ತಾಯಿದ್ದೀನಿ. ಮತ್ತು ಈ ಬೀಡ್ ಮೇಲಿನ ಚೈನಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತೆರಡು ಚೈನು, ಮತ್ತು ಒಂದು ಸ್ಮಾಲ್ ಬೀಡನ್ನು ಸೇರಿಸ್ತಾ ಇದ್ದೀನಿ, ಮೆಟಲ್ ಬೀಡನ್ನು ಈ ಥರ ದಾರಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಆ ಡಬಲ್ ಕ್ರೋಶೆಯಲ್ಲಿ 5 ಡಬಲ್ ಕ್ರೋಶೆ, ಈ ಥರ 5 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಇದನ್ನು ಈಗ ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡಿ. 4 ಪೆಟಲ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ 4 ಚೈನಲ್ಲಿ ಅದನ್ನು ಲಾಕ್ ಮಾಡಿ. ನೋಡಿ ಈ ಥರ ಕಾಣಿಸುತ್ತೆ. ಸಿಂಪಲ್ಲಾಗಿ ಡೈರೆಕ್ಟಾಗಿ ಪೆಟಲ್ಗಳು ಬರುತ್ತೆ, ಸ್ಲ್ಯಾಂಟಿಂಗ್ ಪೆಟಲ್ ಥರ ಬರುತ್ತೆ ಒಂದು ಡಿಸೈನ್. ಆಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. 4 ಚೈನು, ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದು ಕುಚ್ಚಿಗೆ. ಅದಾದಮೇಲೆ ನೆಕ್ಸ್ಟ್ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬೀಡ್ ಬ್ಯಾಕ್ ಸೈಡಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಬೀಡ್ನ ಬ್ಯಾಕ್ ಸೈಡ್ ಚೈನಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಪೆಟಲ್ ಮಾಡ್ಕೊಳ್ಳಿ. ಈ ಥರ ಮುಂದುವರ್ಸ್ಕೊಂಡು ಹೋಗಿ. ನೋಡಿ ಈ ಥರ ಆರ್ಚ್ ಬರುತ್ತೆ. ತುಂಬ ಸಿಂಪಲ್ಲಾಗಿದೆ, ಕ್ಯೂಟಾಗಿದೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಸಿಂಪಲ್ ಸಾರಿಗಳಿಗೆ, ಸಿಂಪಲ್ ಅಂದರೆ ತುಂಬ ಸಿಂಪಲ್ ಅಲ್ಲ, ಮೀಡಿಯಮ್ ಟೈಪ್ ಸಾರಿಗಳಿಗೆಲ್ಲ ಇದನ್ನು ಮಾಡ್ಕೋಬಹುದು. ತುಂಬ ಚೆನ್ನಾಗಿದೆ, ತುಂಬ ಈಸಿಯಾಗಿ ಮಾಡುವಂತಹ ಡಿಸೈನ್ ಇದು, ಬೇಗ ಆಗುವಂತಹ ಡಿಸೈನು. ನೀವು ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.